ಪೊಲೀಸ್ ಇಲಾಖೆಗೆ ಹೇಳ್ತೀನಿ, ಸುಮ್ನೆ ಯಾರೋ ದೂರ್ ಕೊಟ್ಟ ಅನ್ಬಿಟ್ಟು ಸುಮ್ನೆ ಕಂಪ್ಲೇಂಟ್ ಮಾಡಿದ್ರೆ ಕಾನೂನು ರೀತಿಲಿ ಎಲ್ಲಾರನ್ನೂ ಕಟ್ಕಟ್ಟೆ ಹೇಳ್ತೀನಿ, ಹುಷಾರ್. ಯಾರಿಗೇನು ಮುಲಾಜಿಲ್ಲ ಇಲ್ಲಿ. ನಿಮ್ಮ ರಾಜಕೀಯ ಷಡ್ಯಂತ್ರಕ್ಕೋಸ್ಕರ ಯಾವನೋ ರಾಜಕೀಯ ಒತ್ತಡ ಮಾಡ್ತಾನೆ ಅನ್ಬಿಟ್ಟು ಸುಳ್ಳು ಕಂಪ್ಲೇಂಟ್ ಮಾಡಿ ಸುಮ್ನೆ FIR ಮಾಡಿದ್ರೆ ನಾಳೆ ದಿವಸ, ಯಾಕೆಂದ್ರೆ ನಿಮ್ಮ ಸಮ್ಮುಖದಲ್ಲಿರೋ ಇನ್ಸಿಡೆಂಟ್ ಇದು. ಪೊಲೀಸ್ ಇಲಾಖೆ ಇತ್ತಲ್ಲಿ, ಚುನಾವಣಾ ಅಧಿಕಾರಿ ಮುಂದೆ ಪೊಲೀಸ್ ಇಲಾಖೆ ಇತ್ತು. 11 ಗಂಟೆಗೆ ಅರೆಸ್ಟ್ ಮಾಡ್ತೀವಿ ಅಂತ ಕರ್ಕೊಂಡೋಗಿ ದುರ್ಗಕ್ಕೆ 11:30 ರಾತ್ರಿ ತಗೊಂಡೋಗಿ ಮೆಡಿಕಲ್ ಮಾಡಿಸಿ ಕಂಪ್ಲೇಂಟ್ ತಗೊಳ್ತೀರಾ ನೀವು? ಜುಡಿಷಿಯರಿ ಬದುಕಿದೆ, ಸತ್ತೋಗಿಲ್ಲ ಈ ದೇಶದಲ್ಲಿ. ಯಾರ ಅಪ್ಪನ ಮನೆದು ಅಲ್ಲ ಜುಡಿಷಿಯರಿ. ನ್ಯಾಯ ತಗೊಳ್ಳೋದು ಗೊತ್ತಿದೆ, ಮಾಡಿ ನೋಡಂತ ತಾಕತ್ತಿದ್ರೆ. ಇಂಥ ಗೊಡ್ಡು ಬೆದರಿಕೆಗೆ ರಂಗನಾಥ್ ಅವ್ರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ರಾಜಕೀಯವಾಗಿ ಅಭಿವೃದ್ಧಿ ವಿಚಾರದಲ್ಲೋ ನ್ಯಾಯಸಮ್ಮತ ಚುನಾವಣೆ ವಿಚಾರದಲ್ಲೋ ನಮ್ಮನ್ನ ಫೇಸ್ ಮಾಡಿ ನಾವು ನಿಮ್ಮನ್ನ ಫೇಸ್ ಮಾಡ್ತೀವಿ. ನೀವು ಬೇರೆ ರೀತಿ ಹೋಗ್ತೀವಿ ಅಂತಂದ್ರೆ ನಮಗೂ ಎಲ್ಲಾ ರೀತಿ ರಾಜಕೀಯ ತಂತ್ರಗಾರಿಕೆ ನಿಮ್ಗೆಲ್ಲ ಹತ್ಪಟ್ಟು ನಮಗೂ ಗೊತ್ತಿದೆ ರಾಜಕಾರಣದಲ್ಲಿ. ಯಾಕೆಂದ್ರೆ ರಂಗನಾಥ್ ಅವರ ಸಂಸ್ಕೃತಿ ಏನು ಅಂತಂದ್ರೆ, ಈ ತಾಲೂಕಿಗೆ ಅವರು ಚುನಾವಣೆ ಪಾದಾರ್ಪಣೆ ಮಾಡಿದ್ದೆ ರಾಜಕೀಯ ವ್ಯಭಿಚಾರದಿಂದ ಚುನಾವಣೆಗೆ ಪಾದಾರ್ಪಣೆ ಮಾಡಿದಂತ ವ್ಯಕ್ತಿ. ತವಾ ಕೊಟ್ಕೊಂಡು, ಕುಕ್ಕರ್ ಕೊಟ್ಕೊಂಡು, ಇಲ್ಲ ಸಲ್ಲದ ಆಸೆ ಆಮಿಷಗಳನ್ನ ಕೊಟ್ಕೊಂಡು, ರಾಜಕೀಯ ಆಗಿ ಕೂಪನ್ಗಳು ಕೊಟ್ಕೊಂಡು MLA ಆದಂತ ವ್ಯಕ್ತಿ ನೀನು. ನೀವು ನಮಗೆ ರಾಜಕೀಯ ಪಾಠ ಹೇಳ್ಕೊಡಕ್ ಬರ್ತೀರಾ? ಏನ್ ಎದುರಿಸ್ತೀರಾ FIR ಹಾಕಿ? ಉಗಿಬಂಡಿಲಿ ಎಷ್ಟು ಗಂಟೆವರೆಗೂ ಮೀಟಿಂಗ್ ಆಯ್ತು ರಾತ್ರಿ? ಏನೇನ್ ಮೀಟಿಂಗ್ ಮಾಡಿದ್ದೀರಾ? ವಿಡಿಯೋ ಇದೆ, ಆಗ್ಲಿ FIR ಪ್ರೆಸ್ ರಿಲೀಸ್ ಮಾಡ್ತೀನಿ. ಯಾರ್ಯಾರ ಮೇಲೆ ಕೇಸ್ ಬುಕ್ ಮಾಡ್ಬೇಕು ಅಂತ ವಿಡಿಯೋ ಮಾಡಿ ಮಾತಾಡಿದ್ರಿ, ಎಲ್ಲ ಮಾಹಿತಿ ಇದೆ. ಉಗಿಬಂಡಿಲಿ ಮಾತುಕತೆ ಆಗಿ ಮೆಡಿಕಲ್ ಮಾಡ್ತಾರೆ 11:20 2 ಗಂಟೆಲಿ ಅಲ್ಲೇ ಆಗಿದೆ ಪುಣ್ಯಾತ್ಮ ಮೇಲೆ ಅಂತ. ನಾವ್ 2:30 ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ. ಕಚಡ ಅಭ್ಯರ್ಥಿ, ಕಚಡ ಅಧಿಕಾರಿ, ಈ ಕಚಡ ಅಧಿಕಾರಿ ಪರವಾಗಿ 11:30, 10:30, 11 ಗಂಟೆ ರಾತ್ರಿ ಉಗಿಬಂಡಿಲಿ ಮೀಟಿಂಗ್ ಮಾಡ್ತೀರಲ್ಲ. ಶಾಸಕರು ಮನವರಿಕೆ ಇಲ್ವಂಗಾರ? ಈ ಕಚಡ ಅಧಿಕಾರಿ ಕಂಪ್ಲೇಂಟ್ ಕೊಟ್ರೆ ಶಾಸಕರಿಗೆ ಹೇಳ್ತೀನಿ, ನೀವಿದು ಪರವಾಗಿಲ್ಲ ಅಂತ ಅಂದ್ರೆ ಶಾಸಕರ ಇಮಿಡಿಯೇಟ್ ಆಗಿ ಅವ್ನು ಅರೆಸ್ಟ್ ಆಗ್ಬೇಕು. ಅವನ ಮೇಲೆ ಬೇರೆ ಸೆಕ್ಷನ್ಗಳು ಅಡಿಷನಲ್ ಆಗಿ ಇನ್ಕ್ಲೂಡ್ ಆಗ್ಬೇಕು. ಅವನು ಏನ್ ತಪ್ಪು ಮಾಡಿದಾನೆ? ಒಬ್ಬ ಚುನಾವಣಾ ಅಧಿಕಾರಿ ಬ್ಯಾಲೆಟ್ ಪೇಪರ್ನ ತಗೊಂಡೋಗಿ ಬೂತ್ ಒಳಗಡೆ ಹಾಕ್ತಾನೆ ಅಂತ ಅಂದ್ರೆ ಇದಕ್ಕಿಂತ ಮಹಾ ಅಪರಾಧ ಏನಿದೆ? ಜಗಜ್ಜಾಹೀರಾಗಿದೆ ಇದು. ಮಾಡ್ಲಿ, ನಮ್ಮ ಮೇಲೆ ಏನ್ ದೂರು ಕೊಡ್ತೀರಾ? ನಾವ್ ಆರ್ ರೆಡಿ ಟು ಫೇಸ್.